ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಜಗದಾಳಕ್ಕೆ ಸ್ವಾಗತ. ನಾನು ಡಾಕ್ಟರ್ ಪರಶುರಾಮ್ ಕಾಡಪರಾವಳ್. ಇವಾಗ ನಾವು ಇಲ್ಲಿ ಮಾಡ್ತಾ ಇರೋದು ಚಿಕಿತ್ಸೆ ಏನಂದ್ರೆ ಮಿಟ್ಟಿ ಪಟ್ಟಿ ಅಂತೀವಿ. ಅಂದ್ರೆ ಮಣ್ಣಿನ ಒಂದು ಪಟ್ಟಿಯನ್ನ ಚಿಕಿತ್ಸೆ ಮಾಡ್ತಾ ಇದ್ದೀವಿ. ಪೃಥ್ವಿ ಆಪ್ತೇಜ ವಾಯು ಆಕಾಶ ಅಂತ ಹೇಳಿ ಇದು ಪಂಚ ಮಹಾಭೂತಗಳು. ಆ ಪಂಚ ಮಹಾಭೂತಗಳಲ್ಲಿ ಪೃಥ್ವಿ ಅಂದ್ರೆ ಈ ಮಣ್ಣನ್ನ ತೆಗೆದುಕೊಂಡು ಅದನ್ನ ಹದ ಮಾಡಿ ಅದನ್ನ ಈ ಒಂದು ಬಟ್ಟೆಯಲ್ಲಿ ಅದನ್ನ ಪೇಸ್ಟ್ ಮಾಡಿ ಹಚ್ಚಿ ಇದನ್ನ ನಾವು ಈ ಕಣ್ಣಿನ ಮೇಲೆ ಇದನ್ನ ಐ ಪ್ಯಾಕ್ ಅಂತೀವಿ. ಆಮೇಲೆ ಇದು ಹೊಟ್ಟೆ ಮೇಲೆ ಅಬ್ಡಾಮಿನಲ್ ಪ್ಯಾಕ್ ಅಂತ ಹೇಳ್ತೀವಿ. ಈ ರೀತಿ ಮಾಡೋದ್ರಿಂದ ಏನ್ ಲಾಭ ಆಗ್ತದಪ್ಪ ಅಂತಂದ್ರ ನಾವೀಗ ಎಲ್ಲರೂ ಏನಾಗ್ಬಿಟ್ಟದಪ್ಪ ಅಂತಂದ್ರ ನಾವು ಮಣ್ಣಿನ ಜೊತೆಗೆ ಸಂಪರ್ಕನೇ ಕಡಿಮೆ ಆಗಿಬಿಟ್ಟದ. ಸೊ ಮಣ್ಣಿನಲ್ಲಿರುವಂತಹ ಎಲೆಕ್ಟ್ರಾನ್ಸ್ ನಮಗ ಶರೀರಕ್ಕೆ ಅದು ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಈ ಎಲ್ಲ ಚಿಕಿತ್ಸೆಯ ಒಂದು ಉಪಯೋಗ ಈಗ ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಕಣ್ಣಿಗೆ ಇದನ್ನ ಏನಂತೀವಿ ನಾವು ಐ ಪ್ಯಾಕ್ ಅಂತೀವಿ. ಐ ಪ್ಯಾಕ್ ಮಾಡೋದ್ರಿಂದ ಏನೇನ್ ಲಾಭ ಆಗ್ತದ ಅಂದ್ರೆ ಕಣ್ಣಿನ ದೃಷ್ಟಿ ಚೆನ್ನಾಗಿ ಆಗ್ತದ, ಆಮೇಲೆ ಕಣ್ಣಲ್ಲಿ ಗುರಿ ದೂರ ಆಗ್ತದ, ಆಮೇಲೆ ಬ್ಲರ್ ವಿಷನ್ ದೂರ ಆಗ್ತದ. ಈ ರೀತಿಯಾಗಿ ಹಲವಾರು ಇದರ ಲಾಭಗಳಿದ್ದಾವೆ. ಅದರಂತೆ ಮಿಟ್ಟಿ ಪಟ್ಟಿ ಅಂದ್ರೆ ಇದು ಮಣ್ಣಿನ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ನಾವು. ಈ ಹೊಟ್ಟೆಯಲ್ಲಿರುವಂತಹ ಹೊಟ್ಟೆ ಮೇಲೆ ನಾಭಿ ಮತ್ತು ಈ ಹೊಟ್ಟೆಯ ಮೇಲೆ ಪಟ್ಟಿಯನ್ನು ಇಡ್ತೀವಿ. ಇದನ್ನ ಇಡೋದ್ರಿಂದ ಏನಾಗ್ತದ ಅಂದ್ರೆ ಗ್ಯಾಸ್, ಅಸಿಡಿಟಿ, ಆಮೇಲೆ ಕಾನ್ಸ್ಟಿಪೇಷನ್, ಸಿಸ್ಟೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಕಾಲ್ಮಡಿ ಜಾಗದಲ್ಲಿ ಬ್ಲಾಡರ್ಗೆ ಬಾವು ಬಂದಿರ್ತದ. ಆ ಬ್ಲಾಡರ್ಗೆ ಬಾವು ಬಂದಿದ್ದನ್ನು ಕೂಡ ಕಡಿಮೆ ಆಗ್ತದ. ಆಮೇಲೆ ಇದರಿಂದ ಶರೀರದಲ್ಲಿರುವಂತಹ ಕಾವು ಅಂತೀವಲ್ಲ, ಆ ಕಾವನ್ನ ಈ ಮಣ್ಣು ಹೀರಿಕೊಳ್ತದ. ಇದ್ರ ಜೊತೆಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕಂಪ್ಲೀಟ್ ಬಾಡಿ ಏನು ಮಡ್ ಬಾತ್ ಅಂತೀವಿ ನಾವು, ಅದನ್ನು ಕೂಡ ನಾವು ಈ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಾ ಇರ್ತೀವಿ. ಆಮೇಲೆ ಅದ್ರ ಜೊತೆಗೆ ನಾವು ದಿನಾಲು ಏನ್ ಮಾಡ್ಬೇಕಂದ್ರೆ 15ರಿಂದ 20 ನಿಮಿಷ ನಂಗೆ ಪಾವ್ ಅಂದ್ರೆ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಮಣ್ಣಿನಲ್ಲಿ ಓಡಾಡ್ಬೇಕು, ನಡೆದಾಡ್ಬೇಕು. ಆಮೇಲೆ ಈ ಘಾಸ್ ಅಂದ್ರೆ ನಾವೇನು ಈ ಹುಲ್ಲು ಅಂತೀವಲ್ಲ, ಹುಲ್ಲಿನ ಮೇಲೆ ಒಂದು 10-15 ನಿಮಿಷ ದಿನಾಲು ನಾವು ನಡೆದಾಡೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿ ಆಗ್ತದೆ, ಶರೀರದಲ್ಲಿರುವಂತಹ ಕಾವು ಭೂಮಿಗೆ ಟ್ರಾನ್ಸ್ಫರ್ ಆಗಿಬಿಡ್ತದ. ಆಮೇಲೆ ನಾವು ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯತೆ. ಇದು ಮಣ್ಣಿನ ಚಿಕಿತ್ಸೆ ಬಗ್ಗೆ ಆಯ್ತು. ಈಗ ಈ ಮಣ್ಣಿನ ಚಿಕಿತ್ಸೆ ಅಂದ್ರೆ ನಾವು ಸುಮಾರು ರೋಗಗಳನ್ನ ಬರೀ ಮಣ್ಣಿನ ಚಿಕಿತ್ಸೆಯಿಂದ ದೂರ ಮಾಡ್ಲಿಕ್ಕೆ ಆಗ್ತದೆ. ಎಷ್ಟೋ ಜನರಿಗೆ ಕಡಿಮೆ ಆಗದೆ ಇರುವಂತ ಫಂಗಲ್ ಇನ್ಫೆಕ್ಷನ್ ಇರ್ತದೆ, ಆಮೇಲೆ ಈ ಎಕ್ಸಿಮಾ ಅದು ಇರ್ತದೆ. ಅದನ್ನ ಮಣ್ಣು ಮತ್ತು ಅದರಲ್ಲಿ ಬೇವಿನ ಪೇಸ್ಟ್ ಅನ್ನ ಸೇರಿಸಿ, ಅಲೋವೆರಾ ಪೇಸ್ಟ್ ಅನ್ನು ಸೇರಿಸಿ, ಆಮೇಲೆ ಉತ್ತರಾಣಿ ಕಡ್ಡಿಯ ಪೇಸ್ಟ್ ಅನ್ನು ಸೇರಿಸಿ, ಆಮೇಲೆ ಅದ್ರ ಜೊತೆಗೆ ಇದು ಟರ್ಮರಿಕ್ ಅದನ್ನ ಹೀಗೆ ಹಲವಾರು ನಾವು ಈ ಡ್ರಗ್ಸ್ ಗಳನ್ನ ಸೇರಿಸಿ ಪೇಸ್ಟ್ ಮಾಡಿ ಅದನ್ನ ಹಚ್ಚಿದ್ರಿಂದ ಆ ಪೂರಾ ಫಂಗಲ್ ಇನ್ಫೆಕ್ಷನ್, ಆಮೇಲೆ ಈ ಏನ್ ಹೇಳ್ತೀವಿ ನಾವು ಎಕ್ಸಿಮಾ, ಇವೆಲ್ಲದು ರೋಗಗಳು ದೂರ ಆಗ್ತಾವ. ಆಮೇಲೆ ಅದ್ರ ಜೊತೆಗೆ ಈ ಮಣ್ಣಿನ ಚಿಕಿತ್ಸೆ ಮಾಡೋದ್ರಿಂದ ಶರೀರದಲ್ಲಿರುವಂತಹ ಮುಖ್ಯವಾಗಿ ಕಾವು ಹೊರಗಡೆ ಹೋಗ್ತದೆ, ಎಸಿಡಿಟಿ ಆರಾಮಾಗ್ತದೆ, ಗ್ಯಾಸ್ ಹಿಡಿಯೋದು ದೂರ ಆಗ್ತದೆ. ಈ ರೀತಿಯಾಗಿ ಹಲವಾರು ಇದರ ಲಾಭಗಳಿವೆ. ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ? ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ? ಚಿಂತೆ ಯಾಕೆ? ಜಗದಾಳಕ್ಕೆ ಬನ್ನಿ. ಸುಶೀಲಾ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ 100% ಚಿಕಿತ್ಸೆ ಪಕ್ಕ. ಲಕ್ವಾ, ಕಿಡ್ನಿ, ಲಿವರ್ ಸಿರೋಸಿಸ್, ಕ್ಯಾನ್ಸರ್, ಥೈರಾಯ್ಡ್, ಮೈಗ್ರೇನ್, ಬೊಜ್ಜು, ಶುಗರ್, ಬಿಪಿ, ನಶಾ ಮುಕ್ತಿ, ಲಿವರ್ ಡಿಸೀಸ್, ಡಿಪ್ರೆಷನ್, ಕೀಲು ನೋವು, ಸಂದು ನೋವು, ಬಂಜೆತನ, ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ. ಆಯುರ್ವೇದದ ಪಂಚಕರ್ಮ, ಪ್ರಕೃತಿ, ಆಕ್ಯುಪ್ರೆಷರ್, ಆಕ್ಯುಪಂಕ್ಚರ್, ಯಜ್ಞ ಚಿಕಿತ್ಸೆ, ಶೃಂಗಿ ಚಿಕಿತ್ಸೆ, ಅಗ್ನಿಕರ್ಮ, ವಾತಮೋಕ್ಷಣ, ಯೋಗ, ವಾಟರ್ ಥೆರಪಿ, ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ. ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ 5, 7, 10, 15 ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ. ಬನ್ನಿ, ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.